ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಆಫೀಸಿಂದ ಈವ್ನಿಂಗ್ ಬಂದಮೇಲೆ ಏನು ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಆಫೀಸಿಂದ ಬರೋಷ್ಟೊತ್ತಿಗೆ ನನ್ನ ಮಗ ಹೇಳ್ತಾ ಇದ್ದ, ಮಮ್ಮಿ ಇವತ್ತೆಲ್ಲಾದರೂ ಆಚೆ ಹೋಗ್ಬಿಟ್ಟೋಣ, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಸರಿ ಅಂತ ನಾನು ಆಫೀಸಿಂದ ಬಂದ ತಕ್ಷಣ ಒಂದು ಶಾರ್ಟ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೆ. ನಾನು ಅಂದ್ಕೊಂಡಿದ್ದೆ ಯಾವುದಾದ್ರೂ ಒಂದು ಫ್ಯಾನ್ಸಿ ಆಗಿರೋ ಪ್ಲೇಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ನಾನು ಡ್ರೆಸ್ ಮಾಡ್ಕೊಂಡು ಆಚೆ ಬಂದಮೇಲೆ ನನ್ನ ಮಗ ಹೇಳ್ದ, ಮಮ್ಮಿ ವಿ ಆರ್ ಗೋಯಿಂಗ್ ಟು ನಾಟಿ ಸ್ಟೈಲ್ ರೆಸ್ಟೋರೆಂಟು, ಅಲ್ಲಿ ಇಷ್ಟೊಂದು ಫ್ಯಾನ್ಸಿ ಎಲ್ಲ ಇರತ್ತೋ ಎಲ್ಲ ಗೊತ್ತಿಲ್ಲ ಬಟ್ ಅಂತ ಹೇಳ್ದೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನು ಡ್ರೆಸ್ ಮತ್ತೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಈ ಲಾಂಗ್ ಡ್ರೆಸ್ ಹಾಕ್ಕೊಂಡೆ. ಈ ಲಾಂಗ್ ಡ್ರೆಸ್ ಜೊತೆಗೆ ನಾನು ಒಂದು ಪಿಂಕ್ ಕಲರ್ದು ರೀಸೆಂಟಾಗಿ ತೊಗೊಂಡಿದ್ದು ಇಯರಿಂಗ್ಸ್ ಹಾಕ್ಕೊತಾ ಇದ್ದೆ. ಇಯರಿಂಗ್ ಆ್ಯಕ್ಚುಲಿ ಇಷ್ಟು ನೋಡೋಕೆ ಇಷ್ಟು ದೊಡ್ಡಾಗಿ ಕಾಣಿಸಿದ್ರು, ಇದು ತುಂಬ ಲೈಟ್ ವೇಟ್ ಇತ್ತು, ತುಂಬ ಅಂದರೆ ತುಂಬ ಲೈಟ್ ವೇಟೆಡ್ ಇತ್ತು ಆ್ಯಂಡ್ ಜೊತೆಗೆ ತುಂಬ ಚೆನ್ನಾಗೂ ಕಾಣಿಸ್ತಾ ಇತ್ತು. ಸೊ ನಾವು ಇವತ್ತು ಹೋಗೋಕ್ಕಂತ ಯಾವ ರೆಸ್ಟೋರೆಂಟ್ ಚೂಸ್ ಮಾಡಿದ್ದೀವಿ ಅಂತ ಶಾರ್ಟ್ಲಿ ನಿಮಗೆ ಹೇಳ್ತೀನಿ. ನಾವು ಆ್ಯಕ್ಚುಲಿ 2 ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಬಗ್ಗೆ ರಿವ್ಯೂಸ್ ನೋಡಿದ್ವಿ. ಅದರಲ್ಲಿ ಎರಡು ಬಗ್ಗೆನೂ ಒಳ್ಳೆಯದೇ ರಿವ್ಯೂಸ್ ಇತ್ತು. ಬಟ್ ಒಂದು ಸೆಲೆಕ್ಟ್ ಮಾಡಿದ್ವಿ ಬಿಕಾಸ್ ಯಾಕಂದರೆ ಅಲ್ಲಿ ನಮಗೆ ಬಾಳೆ ಎಲೆ ಮೇಲೆ ಊಟ ಕೊಡ್ತಾಯಿದ್ರು ಮತ್ತು ಅವರು ಎಷ್ಟು ಕಮ್ಮಿ ಪ್ರೈಸ್ಗೆ ಅನ್ಲಿಮಿಟೆಡ್ ಮೀಲ್ ಇಟ್ಟಿದ್ರು ಅಂತ ಹೇಳಿದರೆ ನೀವು ನಂಬೋಕ್ಕೆ ಸಹಿತ ಸಾಧ್ಯ ಇಲ್ಲ. ಅಲ್ಲಿ 2 ಥರದ ಮೀಲ್ಸ್ ಇತ್ತು. ಒಂದು ಅನ್ಲಿಮಿಟೆಡ್ ಥಾಲಿ ಅಂತ, ಇನ್ನೊಂದು ಲಿಮಿಟೆಡ್ ಥಾಲಿ ಅಂತ. ನಿಮಗೆ ಅನ್ಲಿಮಿಟೆಡಲ್ಲಿ ಏನಂತ ಹೇಳಿದ್ರೆ ಬಾಳೆ ಎಲೆಯಲ್ಲಿ ಊಟ ಕೊಡ್ತಾನೆ, ಪ್ಲಸ್ ತುಂಬ ಸ್ಟಾರ್ಟರ್ಸ್ ಸಹಿತ ಕೊಡ್ತಾರೆ ಅಂತ ನಾವು ವಿಡಿಯೋಸ್ ನೋಡಿದ್ವಿ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ 2 ಕಡೆಯೂ ಇತ್ತು. ಇದೇ ನೋಡಿ ಆ ರೆಸ್ಟೋರೆಂಟು, ಇದು ACK ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಆ್ಯಕ್ಚುಲಿ ಪ್ಲೇಸೂ ಓಕೆ, ಡೀಸೆಂಟಾಗಿ ಚೆನ್ನಾಗಿತ್ತು, ಫ್ಯಾಮಿಲಿ ಹೋಗ್ಬೋದು. ಬಟ್ ಆ ಪ್ರೈಸ್ಗೆ ಅಷ್ಟೊಂದು ಕೊಡೋಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೋಸ್ಕರನೇ ನಾನು ಹೋಗಿದ್ದೆ ಆ್ಯಕ್ಚುಲಿ. ಬಟ್ ಅಲ್ಲಿ ಹೋದರೆ ತುಂಬ ಶಾಕಿಂಗ್ ಆಗಿತ್ತು. ನಾನು ಅಂದ್ಕೊಂಡೆ ಅಷ್ಟು ಐಟಮ್ ಕೊಟ್ಟರು ಐಟಮ್ ಟೇಸ್ಟ್ ಇರಲ್ವೇನೋ ಅಂತ. ಬಟ್ ಎಲ್ಲದೂ ನಾನು ಅಂದ್ಕೊಂಡಕ್ಕಿಂತ ಉಲ್ಟಾ ಆಗೋಯಿತು. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಅಂದರೆ ತುಂಬ ಟೇಸ್ಟ್ ಇತ್ತಲ್ಲಿ ಫುಡ್ಡು. ಮತ್ತು ನಾನು 300 ರೂಪೀಸ್ಗೆ ಅನ್ಲಿಮಿಟೆಡ್ ಅಂದರೆ ಎಷ್ಟು ಮಹಾ ಕೊಡ್ಬೋದು ಅಂದ್ಕೊಂಡಿದ್ದೆ. ಬಟ್ ಅವ್ರು ಹೆಂಗಂತ ಹೇಳಿದ್ರೆ ಬಡಿಸುವಾಗೇ ಒಂದೊಂದು ಸ್ಟಾರ್ಟರ್ಸೂ 4-5 ಪೀಸು ಎಷ್ಟು ಬೇಕು ಅಷ್ಟನ್ನು ಹಾಕಕ್ಕೆ ಬರ್ತಾಯಿದ್ರು. ನಾವೇ ತಿನ್ನೋಕ್ಕಾಗುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು 2 ಪೀಸ್ ಹಾಕ್ಸ್ಕೊತಾ ಇದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಾಯ್ಲ್ಡ್ ಎಗ್ ಕೊಡ್ತಾರೆ, ಮತ್ತು ಲೆಮನ್ ಚಿಕನ್ ಕೊಡ್ತಾರೆ, ಪೆಪ್ಪರ್ ಚಿಕನ್ ಕೊಡ್ತಾರೆ, ಜೊತೆಗೆ ಗುಂಟೂರು ಚಿಕನ್ನು ಮತ್ತು ದೊನ್ನೆ ಬಿರಿಯಾನಿ, ರಸಮ್ ರೈಸ್ ಸಹಿತ ಕೂಡ ಇರುತ್ತೆ, ಮತ್ತು ರಾಯ್ತಾನೂ ಇರುತ್ತೆ. ಅಟ್ ದ ಎಂಡ್ ನಿಮಗೆ ಐಸ್ ಕ್ರೀಮ್ ಸಹಿತ ಕೊಡ್ತಾನೆ. ಇಷ್ಟೆಲ್ಲ ಅಲ್ಲದೆ ಅವರು ನಿಮಗೆ ಬಾಟಲ್ ವಾಟರ್ ಸಹಿತ ಕೊಡ್ತಾರೆ, ಚಿಕ್ಕ ಬಾಟಲಲ್ಲಿ. ಸೊ ನನಗೆ ಊಟ ತಿಂದಾದ್ಮೇಲೆ ಅಂತೂ ಐ ಫೆಲ್ಟ್ ಇಟ್ ಇಸ್ ಮೈಂಡ್ ಬ್ಲೋಯಿಂಗು. ಅಷ್ಟು ಅಂದರೆ ಅಷ್ಟು ಟೇಸ್ಟ್ ಇತ್ತು ಆ್ಯಕ್ಚುಲಿ. ನಾನು ಅಂದ್ಕೊಂಡೆ ನಾನು ಇವತ್ತು ಮಧ್ಯಾಹ್ನ ಸಹಿತ ಬೇರೆ ಕಡೆ ಊಟ ಮಾಡಿದ್ದೆ, ಇಲ್ಲಾಂದಿದ್ರೆ ಅಲ್ಲಿ ತುಂಬ ಚೆನ್ನಾಗಿ ತಿನ್ಬೋದಿತ್ತು ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ, ನಾನು ಬೆಳಗ್ಗೆ ಆಫೀಸ್ಗೆ ಏನು ಡ್ರೆಸ್ ಮಾಡ್ಕೊಂಡು ಹೋಗಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಇವತ್ತು ಗೋಲ್ಡನ್ ಕಲರ್ ಇಯರಿಂಗ್ ಹಾಕ್ಕೊಂಬಿಟ್ಟು ಈ ಟಾಮಿ ಹೈ ಫಿಗರ್ದು ವಾಚ್ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ವಾಚ್ ಬಂದುಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳು ನನ್ನ ಲಾಸ್ಟ್ ಕಂಪನಿಯಲ್ಲಿ ಲಾಸ್ಟ್ ವರ್ಕಿಂಗ್ ಡೇ ದಿನ ಗಿಫ್ಟ್ ಕೊಟ್ಟಿದ್ಲು. ಆಮೇಲೆ ಇದ್ರ ಜೊತೆಗೆ ನಾನು ಇವತ್ತೊಂದು ಲಿನೋ ಪೆರಸ್ ಬ್ರ್ಯಾಂಡ್ದು ಬ್ಯಾಗ್ ಇಟ್ಕೊಂಡಿದ್ದೀನಿ. ಇದನ್ನು ಸಹಿತ ನನ್ನ ಇನ್ನೊಬ್ಳು ಫ್ರೆಂಡು ನನ್ನ ಬರ್ಡೇಗಂತ ಗಿಫ್ಟ್ ಕೊಟ್ಟಿದ್ದು. ನಂದು ಔಟ್ಫಿಟ್ ಬಂದುಬಿಟ್ಟು ನಾನು H&Mದು ಬ್ಲೇಸರ್ ಹಾಕ್ಕೊಂಡಿದ್ದೀನಿ. ಮತ್ತು ಆ್ಯಕ್ಚುಲಿ ಇದು 3 ಪೀಸ್ ಡ್ರೆಸ್ ಇದೆ. ಇದರಲ್ಲಿ ಸ್ಕರ್ಟ್ ಬಂದುಬಿಟ್ಟು ವ್ಯಾನ್ಯೂಸಿನ್ ಅಂತ ಹಾಕ್ಕೊಂಡಿದ್ದೀನಿ. ಮತ್ತು ಮೇಲ್ಗಡೆ ಟಾಪ್ ಸ್ಕಿನ್ ಟೈಟ್ದು ಒಂದು ಇನ್ನರ್ ಥರದ್ದು ಟಾಪ್ ಇದೆಯಲ್ಲ, ಅದನ್ನು ನಾನು ಆ್ಯಕ್ಚುಲಿ ಒಂದು 8 ಇಯರ್ಸ್ ಹಿಂದೆ ನಾನು ಬ್ಯಾಂಕಾಕ್ ಹೋದಾಗ ಅದೇ ಥರ ಮೆಟೀರಿಯಲಲ್ಲಿ ಒಂದು 10 to 12 ಕಲರ್ಸ್ ಏನೋ ನಾನು ಡಿಫ್ರೆಂಟ್ ಕಲರ್ಸ್ದು ಆ ಥರದ್ದು ಸ್ಕಿನ್ ಟೈಟ್ ಟಾಪ್ ತೊಗೊಂಬಂದಿದ್ದೆ. ಸ್ಲೀವ್ಲೆಸ್ ಇರುತ್ತೆ ಅದು. ಬಟ್ ಇದೇ ಬ್ಲ್ಯಾಕ್ ಕಲರಲ್ಲಿ 3 ತೊಗೊಂಡಿದ್ದೆ, 3 ಐಟಮ್ಸ್ ತೊಗೊಂಡಿದ್ದೆ. ಯಾಕಂದರೆ ಬ್ಲ್ಯಾಕ್ ಆದರೆ ರಿಪೀಟೆಡಾಗಿ ಹಾಕ್ಕೊತೀವಿ ಅಂತ. ಸೊ ಅದು ನಾನು ಆ್ಯಕ್ಚುಲಿ ಇಟ್ ವಾಸ್ ಅ ಗುಡ್ ಡಿಸಿಷನ್ ಆಫ್ ಮೈನ್. ಯಾಕೆಂದರೆ 8 ಇಯರ್ಸ್ ಮೇಲೆ ನಾನು ಮಧ್ಯದಲ್ಲಿ ಯಾವತ್ತೂ ಬ್ಯಾಂಕಾಕ್ ಹೋಗಿಲ್ಲ. ಬಟ್ ಆದರೆ ಈ ಟಾಪ್ಸ್ ಮಾತ್ರ ಇನ್ನೂ ನನ್ನ ಹತ್ರ ಇದೆ, ಮತ್ತು ಅದಿನ್ನೂ ಹಳೇದು ಕೂಡ ಆಗಿಲ್ಲ. ಎಷ್ಟು ಬ್ಲೇಸರ್ ಒಳಗೆ ಹಾಕ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ಹೊಸ ಥರನೇ ಕಾಣುತ್ತೆ. ಅದೇ ನಾನು ಅನ್ಕೋತಾ ಇದ್ದೆ ಇನ್ನೊಂದು ಸಲ ಹೋದರೆ ಮತ್ತೆ ತೊಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನನ್ನ ಹತ್ರ ಇರೋ ಬ್ಲೇಸರ್ಸಲ್ಲಿ ಇದು ನನ್ನ ಫೇವ್ರೆಟ್ ಬ್ಲೇಸರ್. ಆ್ಯಕ್ಚುಲಿ ಇದು ತುಂಬ ಸಮ್ಮರ್ಗೆ ಸೂಟ್ ಆಗೋವಂಥದ್ದು ಬ್ಲೇಸರ್. ಆ್ಯಕ್ಚುಲಿ ತುಂಬ ಲೈಟ್ ವೇಟೆಡ್ ಇದೆ ಮತ್ತು ಸಾಫ್ಟ್ ಮೆಟೀರಿಯಲ್ ಇದೆ. ಸೊ ಅದಕ್ಕೆ ನಂಗೆ ಯಾವಾಗ್ಲೂ H&Mದು ಸಮ್ಮರ್ ಕಲೆಕ್ಷನ್ ಬ್ಲೇಸರ್ಸ್ ಏನೇನು ಬರುತ್ತೆ ಅದನ್ನು ನಾನು ತುಂಬ ಆಲ್ಮೋಸ್ಟ್ ಎಲ್ಲ ತೊಗೊಂಡ್ಬಿಡ್ತೀನಿ. ನಾನು ಮಧ್ಯಾಹ್ನ ಆಫೀಸಿಂದ
ಲಂಚ್ಗೆ ಹೋಗೋ ಟೈಮಲ್ಲಿ ನಾನೇನು ಅಂದ್ಕೊಂಡೆ, ನನಗೆ ಆಫೀಸಲ್ಲೇ ಲಂಚ್ ಕೊಡ್ತಾರೆ, ಬಟ್ ಅದನ್ನು ಇವತ್ತು ತಿನ್ನೋಕೆ ಇಷ್ಟ ಇರಲಿಲ್ಲ. ನನಗೆ ಮ್ಯಾಂಗ್ಳೂರ್ ಪಲ್ಸ್ಗೆ ಹೋಗಿ ಊಟ ಮಾಡಬೇಕು ಅಂತ ಅನಿಸ್ತಾಯಿತ್ತು. ಸರಿ ಅಂತ ನಾನು ಲಂಚ್ಗೆ ಮ್ಯಾಂಗ್ಳೂರ್ ಪಲ್ಸ್ಗೆ ಬಂದೆ. ಯಾಕಂದರೆ ನಾನು ಸಂಡೇ ಶೆಟ್ಟೀಸ್ ಲಂಚ್ ಹೋಮಲ್ಲಿ ಪಾಂಪ್ರೆಟ್ ಫ್ರೈ ತಿಂತಿದ್ದೆ, ಮಸಾಲ ಫ್ರೈಯು. ನನಗೆ ಸೇಮ್ ಅದೇ ಪಾಂಪ್ರೆಟ್ ಫ್ರೈ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಇಲ್ಲೂ ನಾನು ಮಸಾಲ ಫ್ರೈ ತಿನ್ನೋಣ ಅಂತ ಅಂದ್ಕೊಂಡು ಬಂದಿದ್ದೆ, ಬಟ್ ಇಲ್ಲಿ ಈ ಥರ ತವಾ ಫ್ರೈಯು ಆಫರ್ ಪ್ರೈಸಲ್ಲಿ ಇಟ್ಟಿದ್ರು ಆ್ಯಕ್ಚುಲಿ. ಸರಿ ಅಂತ ಅಂದ್ಕೊಂಡ್ಬಿಟ್ಟು ಸೇಮ್ ಪಾಂಪ್ಲೆಟ್ ಫ್ರೈ ಅಲ್ವಾ ಅಂತ ಹೇಳ್ಕೊಂಬಿಟ್ಟು ಅದನ್ನೇ ಆರ್ಡರ್ ಮಾಡಿದೆ. ಆಮೇಲೆ ನೀರು ದೋಸೆ ಆರ್ಡರ್ ಮಾಡಿದ್ದೆ, ಮತ್ತು ಅದ್ರ ಜೊತೆಗೆ ರೈಸ್ ಕೂಡ ಆರ್ಡರ್ ಮಾಡಿದೆ. ಅವ್ರೇನಂತ ಹೇಳಿದರೆ, ರೈಸ್ ಜೊತೆಗೆ ನಿಮಗೆ ಪ್ಲೇನ್ ಕರಿ ಕೊಡ್ತೀವಿ, ಫಿಶ್ ಕರಿ ಅಂತ ಹೇಳಿದ್ರು. ಅದಕ್ಕೆ ಅವ್ರೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ, ನೀವು ರೈಸ್ ತೊಗೊಂಡ್ರೆ ಅದ್ರ ಜೊತೆಗೇ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾರೆ. ಸರಿ ಅಂತ ನಾನು ಅದನ್ನೇ ತೊಗೊಂಡೆ. ಯಾಕಂದರೆ ಇದು ಪಾಂಪ್ರೆಟ್ ಫ್ರೈ ಇದಿಲ್ಲ, ಅದು ತುಂಬ ದೊಡ್ಡದಿತ್ತು. ಒಬ್ಬರಿಗೆ ತಿನ್ನೋಕೆ ಆ್ಯಕ್ಚುಲಿ ಅಷ್ಟೊಂದು ತಿಂದರೆ ಫುಲ್ಲು ಹೊಟ್ಟೆ ತುಂಬ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ರೈಸಲ್ಲಿ ಫಿಶ್ ತೊಗೊಳ್ಲಿಲ್ಲ. ಆ್ಯಕ್ಚುಲಿ ಪ್ರಾನ್ಸ್ ಫ್ರೈ ತುಂಬ ಅಂದರೆ ತುಂಬ ಟೇಸ್ಟಿ ಇತ್ತು. ಕರಿ ಅಂತೂ ಸೂಪರ್ವಾಗಿತ್ತು. ಇವರು ಓನರ್ ಇದ್ದಾರಲ್ಲ, ಅವ್ರಿಗೆ ನಾನು ಲಾಸ್ಟ್ ವೀಡಿಯೋ ನೋಡಿಬಿಟ್ಟು ಖುಷಿ ಆಗಿಬಿಟ್ಟು ಅವರು ನನಗೆ ಥ್ಯಾಂಕ್ಸ್ ಅಂತ ಹೇಳ್ತಾಯಿದ್ರು. ಆಮೇಲೆ ಅಲ್ಲಿಂದ ನಾನು ಕೆಳಗಡೆ ಬಂದಿದ್ದ ತಕ್ಷಣ ಅಲ್ಲಿ ಒಂದು ಗ್ರೌಂಡ್ ಫ್ಲೋರಲ್ಲಿ ಇಮಿಡಿಯೇಟಾಗಿ ಇಳಿದಿದ ತಕ್ಷಣ ಅಲ್ಲಿ ಒಂದು ಪಾನ್ ಸ್ಟಾಲ್ ಇದೆ. ನಾನು ಅಲ್ಲಿ ಬಂದಾಗೆಲ್ಲ ಲಂಚ್ ಆಗಿದ ತಕ್ಷಣ ಈ ಸ್ವೀಟ್ ಪಾನ್ ತಿನ್ಕೊಂಡೇ ಬರ್ತೀನಿ. ನೋಡಿ, ಜಸ್ಟ್ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿ, ಬಟ್ ಎಷ್ಟು ಕ್ವಾಂಟಿಟಿ ಹಾಕ್ತಾ ಇದ್ದಾರೆ ನೋಡಿ ಆ ಪಾನಲ್ಲಿ. ಗುಲ್ಕನ್ನು, ಬಟ್ ನೀವೇನಾದರೂ ಕೇಳ್ತಿದ್ರೆ ಎಕ್ಸ್ಟ್ರಾನೂ ಹಾಕ್ಕೊಡ್ತಾರೆ. ನಾನಂತೂ ಇದನ್ನು ಒಂದು ಹಾಫ್ ಆನ್ ಅವರ್ ಚೀವ್ ಮಾಡ್ತಾನೆ ಇರ್ತೀನಿ, ಅಷ್ಟೊಂದು ಕ್ವಾಂಟಿಟಿ ಇರುತ್ತೆ. ಸೊ ಅಲ್ಲಿ ಪಾನ್ ತಿನ್ಕೊಂಬಿಟ್ಟು ನಾನು ಮತ್ತೆ ನನಗೆ ಲಂಚ್ ಬ್ರೇಕ್ ಟೈಮ್ ಇದ್ದಿದ್ದು ಜಸ್ಟ್ ಒಂದು 45 ಮಿನಿಟ್ಸ್ ಮಾತ್ರ. ಅಷ್ಟರೊಳಗೆ ನಾನು ಲಂಚನ್ನು ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೊರಡೋಣ ಅಂತ ಹೋಗ್ತಾಯಿದ್ದೆ. ನೋಡಿ, ಇಲ್ಲಿ ನಾನು ಅಲ್ಸೂರ್ ಲೇಕ್ ಥ್ರೂ ಹೋಗ್ತಾಯಿದ್ದೆ. ಅಲ್ಸೂರ್ ಲೇಕ್ ಅಂತೂ ತುಂಬ ಬ್ಯೂಟಿಫುಲ್ ಇದೆ. ನಂಗೆ ಅಲ್ಸೂರ್ ಲೇಕ್ ಇಸ್ ಆ್ಯಕ್ಚುಲಿ ಮೈ ಫೇವ್ರೇಟ್ ಲೇಕ್ ಇನ್ ಬ್ಯಾಂಗ್ಳೂರ್. ನಾನು ಲಾಸ್ಟ್ ಇಯರು ಅಷ್ಟೇ ಅಮ್ಮನ ಜೊತೆಗೆ ಒನ್ ಡೇ ಪಿಕ್ನಿಕ್ ಅಂತ ನಾನು ಅಲ್ಸೂರ್ ಲೇಕಿಗೆ ಬಂದಿದ್ದೆ. ಆಮೇಲೆ ನಂದು ಆಫೀಸ್ ಮುಗ್ದಾದ್ಮೇಲೆ ಈವ್ನಿಂಗು ಮನೆಗೆ ಹೋಗೋಣ ಅಂತ ಹೊರಟೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಇವತ್ತು, ಈ ಕ್ಲೌಡ್ಸ್ ಸಖತ್ತಾಗಿತ್ತು. ಅದಾದಮೇಲೆ ನಾನು ನನ್ನ ಮಗ ಹೇಳ್ದಂಗೆ ನಾವು ACK ರೆಸ್ಟೋರೆಂಟಿಗೆ ಹೋದ್ವಿ. ಹೋಗಾದ್ಮೇಲೆ ವಾಪಸ್ ಬರುವಾಗ ತುಂಬ ಅಂದರೆ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಮಳೇಲಿ ಆ್ಯಕ್ಚುಲಿ ಈ ಥರ ಡ್ರೈವ್ ಮಾಡೋದು ಒಂಥರ ಮಜಾ ಇರುತ್ತೆ, ಬಟ್ ಡೈಲಿ ಅದೇ ಮಳೆ ಬರ್ತಾಯಿದ್ರೆ ಬೋರ್ ಆಗುತ್ತೆ. ಬಟ್ ಬ್ಯಾಂಗ್ಳೂರಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಎನಿ ಟೈಮ್ ಎನಿ ಪ್ಲೇಸಲ್ಲಿ ಮಳೆ ಬಂದುಬಿಡ್ಬೋದು. ಈ ಒಂದು ಏರಿಯಾದಲ್ಲಿ ಮಳೆ ಬಂದರೆ ಇನ್ನೊಂದು ಏರಿಯಾದಲ್ಲಿ ಬಂದೇ ಇರೋಲ್ಲ, ಬಟ್ ಬಂದಿರೋ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಬಂದುಬಿಟ್ಟು ಎಲ್ಲ ಹೊಳೆ ಥರ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಇಲ್ಲೂ ಹಾಗೆ ಆಗಿತ್ತು, ಬಟ್ ಫುಲ್ ಖುಷಿ ಆಗ್ತಾಯಿತ್ತು ಆ ಮಳೆಯಲ್ಲಿ ಡ್ರೈವಿಂಗ್ ಮಾಡೋಕ್ಕೆ. ಬಟ್ ನಾನು ACK ರೆಸ್ಟೋರೆಂಟ್ಗೆ ಆ್ಯಕ್ಚುಲಿ ಇವತ್ತು ನಾನು ಹೋಗಬಾರ್ದಿತ್ತು ಅಂತ ಅಂದ್ಕೊಂಡು ಮಾತಾಡ್ಕೊತಾ ಬರ್ತಾಯಿದ್ವಿ. ಯಾಕಂದರೆ ನಾನು ಮಧ್ಯಾಹ್ನ ಬೇರೆ ಮ್ಯಾಂಗ್ಳೂರ್ ಪಲ್ಸಲ್ಲಿ ಬೇರೆ ಊಟ ಮಾಡಿಬಿಟ್ಟಿದ್ದೆ. ನನಗೆ ಅಲ್ಲಿ ಜಾಸ್ತಿ ತಿನ್ನೋಕ್ಕಂತೂ ಆಗಲಿಲ್ಲ ACK ರೆಸ್ಟೋರೆಂಟಲ್ಲಿ, ಬಟ್ ಫುಡ್ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟ್ ಇತ್ತು. ಎನಿಬಡಿ ಕ್ಯಾನ್ ಟ್ರೈಯು. ಸರಿ ಅಂತೇಳ್ಬಿಟ್ಟು ನಾವು ಮನೆಗೆ ಬಂದು ನಾನು ಬೇಸ್ಮೆಂಟಲ್ಲಿ ನನ್ನ ಕಾರ್ ನಿಲ್ಸೋಣ ಅಂತ ಹೋಗ್ತಾಯಿದ್ದೆ. ಅದಾದಮೇಲೆ ನಾನು ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಹಸ್ಬೆಂಡ್ ಬಗ್ಗೆ ACK ರೆಸ್ಟೋರೆಂಟ್ ಬಗ್ಗೆ ಹೇಳಿದ್ವಿ. ಅವರು ನನಗೂ ಪಾರ್ಸೆಲ್ ತರಬೇಕಿತ್ತು ಅಂತ ಹೇಳ್ತಾಯಿದ್ರು. ಐ ಹೋಪ್ ಯು ಆಲ್ ಲೈಕ್ ಮೈ ವಿಡಿಯೋ. ನೀವು ಲೈಕ್ ಮಾಡಿದರೆ ನನ್ನ ಚಾನಲ್ ಶೇರ್ ಮಾಡಿ.